ಹಲೋ ಫ್ರೆಂಡ್ಸ್, ಇವತ್ತು ಪೈಥಾನಲ್ಲಿ ವೇರಿಯೇಬಲ್ಸ್ನ ಯಾವ ಥರ ಯೂಸ್ ಮಾಡೋದು ಅಂತ ಕಲಿಯೋಣ. ಸೊ ಅದಕ್ಕೆ ನಾನು ಪೈಥಾನ್ IDELನ ಓಪನ್ ಮಾಡ್ತೀನಿ. ಸೊ ನೀವು ಸರ್ಚ್ ಬಾರಲ್ಲಿ ಹೋಗಿ IDEL ಅಂತ ಸರ್ಚ್ ಮಾಡಿದರೆ ಈ ಥರ ಒಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ. ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ IDEL ಓಪನ್ ಆಗುತ್ತೆ. ಸೊ ಇದರಲ್ಲಿ ಇವಾಗ ನಾವು ವೇರಿಯೇಬಲ್ಸ್ನ ಯೂಸ್ ಮಾಡೋಣ. ಈಕ್ವಲ್ ಟು 2 equal to 2.5. ಸೊ ಇವಾಗ ಏನ ಪ್ರಿಂಟ್ ಮಾಡೋಣ, ಪ್ರಿಂಟ್ A. ಸೊ 2 ಪ್ರಿಂಟ್ ಆಯಿತು. ಪ್ರಿಂಟ್ B ಮಾಡೋಣ. ಇವಾಗ 2.5 ಪ್ರಿಂಟ್ ಆಯಿತು. ಸೊ ಇವಾಗ A ಮತ್ತು B ನ ಕೂಡಿಸೋಣ ನಾವು. ಸೊ ಅದಕ್ಕೆ C equal to A plus B. ಸೊ C ನ ಪ್ರಿಂಟ್ ಮಾಡೋಣ, ಪ್ರಿಂಟ್ C. ಇವಾಗ C ಪ್ರಿಂಟ್ ಆಯಿತು. ಇವಾಗ ವೇರಿಯೇಬಲ್ಸ್ ಅಲ್ಲಿ ನಾವು ಇಂಟಿಜರ್ ವ್ಯಾಲ್ಯೂ ಮತ್ತೆ ಫ್ಲೋಟಿಂಗ್ ವ್ಯಾಲ್ಯೂನ ಅಸೈನ್ ಮಾಡಿದ್ವಿ. ಬಟ್ ಅದೇ ತರ ನಾವು ಸ್ಟ್ರಿಂಗ್ನ ಯಾವ ತರ ಅಸೈನ್ ಮಾಡೋದು ಅಂತ ನೋಡೋಣ. ಇವಾಗ str equal to s equal to ಸೊ str ಯಾಕೆ ಯೂಸ್ ಮಾಡಲಿಲ್ಲ ಅಂದ್ರೆ str ಅನ್ನೋದು ಬಿಲ್ಟ್ ಇನ್ ಫಂಕ್ಷನ್. ಸೊ ಅದಕ್ಕೆ ನಾನು str ನ ತಗೊಳ್ಳಿಲ್ಲ, s ಅಂತ ತಗೊಂಡೆ. hello ಪೈಥಾನ್. ಸೊ ಇವಾಗ ಸ್ಟ್ರಿಂಗ್ ನ ಪ್ರಿಂಟ್ ಮಾಡೋಣ, ಪ್ರಿಂಟ್ s. ಸೊ ಇವಾಗ ಹಲೋ ಪೈಥಾನ್ ಅಂತ ಪ್ರಿಂಟ್ ಆಯ್ತು ನೋಡಿ. ಸೊ ನೆಕ್ಸ್ಟ್ ಇವಾಗ ನಾವು ಸ್ಟ್ರಿಂಗ್ ಜೊತೆ ನಂಬರ್ನ ಕಾನ್ಕ್ಯಾಟ್ ಮಾಡೋಕ್ಕಾಗುತ್ತಾ ಅಥವಾ ಕೂಡ್ಸೋಕ್ಕಾಗುತ್ತಾ ಅಂತ ಚೆಕ್ ಮಾಡಿ ನೋಡೋಣ. ಸೊ ಇವಾಗ C equal to A plus S ಅಂತ ಹಾಕಿ ನೋಡೋಣ. ಸೊ ಇವಾಗ ನಮಗೆ ಎರರ್ ಬರುತ್ತೆ, ಯಾಕಂದ್ರೆ ಇಂಟಿಜರ್ ಮತ್ತೆ ಸ್ಟ್ರಿಂಗ್ ನ ಕೂಡ್ಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎರರ್ ಬರುತ್ತೆ. ಬಟ್ ನಾವು ಇದನ್ನು ಕೂಡಿಸ್ಬೋದು. ಯಾವ ತರ ಅಂದ್ರೆ ಇವಾಗ ಇಂಟಿಜರ್ ಇರೋದನ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿ ಆದ್ಮೇಲೆ ನಾವು ಸ್ಟ್ರಿಂಗ್ ಜೊತೆ ಕಾನ್ಕ್ಯಾಟ್ ಮಾಡ್ಬೋದು. ಅದು ಯಾವ ತರ ಅಂದ್ರೆ C equal to str A. ಇವಾಗ ಕಾಸ್ಟಿಂಗ್ ಆಗುತ್ತೆ, ಟೈಪ್ ಕಾಸ್ಟಿಂಗ್ ಆಗುತ್ತೆ. ಇದ್ರ ಜೊತೆ ನಾವಿವಾಗ ಪ್ಲಸ್ ಎಸ್ ನ ಕಾನ್ಕ್ಯಾಟ್ ಮಾಡ್ಬೋದು. ಇವಾಗ ನಮಗೆ ವ್ಯಾಲ್ಯೂ ಬರುತ್ತೆ, ಪ್ರಿಂಟ್ C. ಇವಾಗ ಟು ಹೆಲೋ ಪೈಥಾನ್ ಅಂತ ಬಂತು ನೋಡಿ. ಸೊ ಇದೇ ತರ ನಾವು ಫ್ಲೋಟ್ ಟು ಸ್ಟ್ರಿಂಗ್ ಇಂಟ್ ನ ಟೈಪ್ ಕಾಸ್ಟಿಂಗ್ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ನಾವು ವೇರಿಯೇಬಲ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಆ ವೇರಿಯೇಬಲ್ಸ್ ಟೈಪ್ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಆ ಟೈಪ್ ನ ಯಾವ ತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಂದ್ರೆ, ಸೊ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಟೈಪ್ ಎ ಅಂತ ಹಾಕೊಡೋಣ. ಎ ಅನ್ನೋದು ವೇರಿಯೇಬಲ್ ನೇಮ್, ಸೊ ಎ ಅನ್ನೋದು ಇಂಟಿಜರ್. ಸೊ ಇವಾಗ ನಮಗೆ ಇಂಟ್ ಅಂತ ಬರ್ತದೆ, ಇದು ಇಂಟಿಜರ್ ಟೈಪ್. ಸೊ ಸೇಮ್ ಬಿಗೂ ಚೆಕ್ ಮಾಡೋಣ. ಸೊ ಬಿ ಅನ್ನೋದು ಫ್ಲೋಟ್ ವ್ಯಾಲ್ಯೂ. ಸೊ ಅದು ಟೈಪ್ ಫ್ಲೋಟ್ ಇದೆ. ಸೊ ನೆಕ್ಸ್ಟ್ ಇವಾಗ ಎಸ್ ಚೆಕ್ ಮಾಡೋಣ. ಎಸ್ ಸ್ಟ್ರಿಂಗ್ ಇದೆ. ಸೊ ನಮ್ಗೆ ಏನ್ ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ಸಾರಿ, ಟೈಪ್ ಎಸ್. ಇವಾಗ ಎಸ್ ಸ್ಟ್ರಿಂಗ್, ಸೊ ಅದಕ್ಕೆ ನಮ್ಗೆ str ಅಂತ ಬಂತು. ಸೊ ಇವಾಗ ನಾವು ಯಾವುದೇ ವೇರಿಯೇಬಲ್ಸ್ ಏನ್ ಟೈಪ್ ಇದೆ, ಡೇಟಾ ಟೈಪ್ ಏನಿದೆ ಅಂತ ಚೆಕ್ ಮಾಡಬೇಕಾದ್ರೆ ನಾವು ಟೈಪ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ. ಸೊ ಇವಾಗ ವೇರಿಯೇಬಲ್ ನೇಮ್ಗಳು ಕೊಡಬೇಕಾದ್ರೆ ಸಮ್ ರಿಸ್ಟ್ರಿಕ್ಷನ್ಸ್ ಇದೆ ಪೈಥಾನ್ ಅಲ್ಲಿ. ಸೊ ಅದೇನಂದ್ರೆ ವೇರಿಯೇಬಲ್ಸ್ ನೇಮು ಅದು ಕಂಪಲ್ಸರಿ ಆಗಿ ಕ್ಯಾರೆಕ್ಟರ್ ಇಂದಾನೆ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಅಂಡರ್ಸ್ಕೋರ್, ಸ್ಟಾರ್ಟಿಂಗ್ ಲೆಟರ್ ಅಂಡರ್ಸ್ಕೋರ್ ಇರಬೇಕು, ಇಲ್ಲ ಸ್ಟ್ರಿಂಗ್ ಇಂದ ಸ್ಟಾರ್ಟ್ ಆಗಬೇಕು. ಸೊ ನಂಬರ್ನ ನಾವು ಕೊಡೋಕ್ಕಾಗಲ್ಲ. ನಂಬರ್ ಜೊತೆ ಮತ್ತೆ ಬೇರೆ ಯಾವ್ದಾದ್ರು ಸಿಂಬಾಲ್ ಅನ್ನೋದು ಎಲ್ಲಾನು ಯೂಸ್ ಮಾಡಕ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇವಾಗ ಇನ್ ಕೇಸ್ ನಾವೇನಾದ್ರೂ ಮಲ್ಟಿಪಲ್ ವರ್ಡ್ಸ್ ಇದ್ರೆ ನಾವು ಅಂಡರ್ಸ್ಕೋರ್ ಹಾಕಿ ಯೂಸ್ ಮಾಡಬಹುದು. ನಂಬರ್ನ ನಾವು ವೇರಿಯೇಬಲ್ ಮಿಡಲ್ ಅಲ್ಲಿ ಎಲ್ಲಾದ್ರೂ ಯೂಸ್ ಮಾಡಬಹುದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದು ಎರರ್ ಬರುತ್ತೆ. ಅದನ್ನ ನಾನು ತೋರಿಸ್ತೇನೆ ನೋಡಿ ಇವಾಗ ನಿಮ್ಗೆ. ಸೊ ಇವಾಗ ವ್ಯಾರ್ ಅನ್ನೋದು ವೇರಿಯೇಬಲ್ ನೇಮು.
ಇದಕ್ಕೆ ನಾನು ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀನಿ. ಸೊ ಇವಾಗ ಇದನ್ನ ಪ್ರಿಂಟ್ ಮಾಡೋಣ ವ್ಯಾರ್ ಅನ್ನೋದನ್ನ. ಸೊ ಇದು ಪ್ರಿಂಟ್ ಆಯಿತು. ಸೊ ಇದನ್ನೇ ನಾನು ಫಸ್ಟ್ ನಂಬರ್ ಕೊಟ್ಟು ಆಮೇಲೆ ನೇಮ್ ಕೊಡ್ತೀನಿ. ಸೊ ಅವಾಗ ಏನು ಬರುತ್ತೆ, ಟು ವ್ಯಾರ್ ಈಕ್ವಲ್ ಟು 10 ಅಂತ ಕೊಡಿ. ಸೊ ನೋಡಿ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಎರರ್, ಯಾಕಂದ್ರೆ ನಾವು ನಂಬರ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇದೇ ಪ್ಲೇಸಲ್ಲಿ ನಾನು ಅಂಡರ್ಸ್ಕೋರ್ನ ಯೂಸ್ ಮಾಡ್ತೀನಿ ನೋಡಿ, ಅಂಡರ್ಸ್ಕೋರ್ ವ್ಯಾರ್ ಅಂತ ಕೊಡ್ತೀನಿ. ಸೇಮ್ 10 ಪ್ರಿಂಟ್ ಅಂಡರ್ಸ್ಕೋರ್ ವ್ಯಾರ್. ಇವಾಗ ಪ್ರಿಂಟ್ ಆಗುತ್ತೆ, ಯಾಕಂದ್ರೆ ನಾವು ಅಂಡರ್ಸ್ಕೋರ್ನ ಯೂಸ್ ಮಾಡ್ಬೋದು. ಬಟ್ ಅದೇ ಪ್ಲೇಸಲ್ಲಿ ಬೇರೆ ಯಾವುದೋ ಸಿಂಬಲ್ನ ನಾವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ನಾನು ಮೈನಸ್ ಸಿಂಬಲ್ನ ಯೂಸ್ ಮಾಡ್ತೀನಿ ನೋಡಿ, 10. ಸೊ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಬರುತ್ತೆ. ಸೊ ವೇರಿಯೇಬಲ್ಸ್ನ ಯೂಸ್ ಮಾಡಬೇಕಾದ್ರೆ ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು, ಯಾಕಂದ್ರೆ ವೇರಿಯೇಬಲ್ಸ್ ನೇಮ್ನ ಸುಮ್ಮನೆ ಏನಾದ್ರು ಕೊಟ್ಟರೆ ಎರರ್ ಬರುತ್ತೆ. ನೆಕ್ಸ್ಟ್ ಇವಾಗ ವೇರಿಯೇಬಲ್ಸ್ನ ನಾವು ಇವಾಗ ಮಲ್ಟಿಪಲ್ ವೇರಿಯೇಬಲ್ಸ್ ಲೈಕ್ ನೇಮ್ಗಳಿರ್ತವೆ. ಸೊ ಯಾವ ಥರ ಅಂದರೆ ಡೇಟ್ ಆಫ್ ಬರ್ತ್. ಸೊ ಇದರಲ್ಲಿ 3 ವರ್ಡ್ಸ್ ಇದೆ, ಡೇಟು ಆಫ್ ಬರ್ತ್. ಸೊ ಇದನ್ನು ನಾವು ಯಾವ ಥರ ಬರಿಬೋದು, ಸೊ ಅದಕ್ಕೂ ಸಮ್ 3 ಕೇಸಸ್ ಇದ್ದಾವೆ. ಕ್ಯಾಮಲ್ ಕೇಸು, ಪಾಸ್ಕಲ್ ಕೇಸು, ಆಮೇಲೆ ಸ್ನೇಕ್ ಕೇಸ್ ಅಂತ. ಸೊ ಫಸ್ಟ್ ನಾವು ಕ್ಯಾಮಲ್ ಕೇಸ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಕ್ಯಾಮಲ್ ಕೇಸಲ್ಲಿ ಡೇಟ್ ಓ ಕ್ಯಾಪಿಟಲ್ ಬರಿಬೇಕು, ಎಫ್ ಸ್ಮಾಲ್ ಮತ್ತು ಬಿ ಕ್ಯಾಪಿಟಲು, ಆರ್ ಟಿ ಎಸ್ ಸ್ಮಾಲ್. ಇದು ಕ್ಯಾಮಲ್ ಕೇಸು. ಇದರಲ್ಲಿ ನಾವು ಲೈಕ್ 06/ ಸೊ ಇದನ್ನು ಸ್ಟ್ರಿಂಗಲ್ಲಿ ಹಾಕಬೇಕು. ಸೊ ಇದರಲ್ಲಿ ಸ್ಟ್ರಿಂಗಲ್ಲಿ ಸಿಂಗಲ್ ಕೋಟು ಡಬಲ್ ಕೋಟು ಅದು ಮ್ಯಾಟರ್ ಆಗೋದಿಲ್ಲ. ನಾವು ಸಿಂಗಲ್ ಕೋಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಡಬಲ್ ಕೋಟ್ ಆದರೂ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು 06/05/1997. ಸೊ ಇದನ್ನು ನಾವು ಪ್ರಿಂಟ್ ಮಾಡೋಣ ಇವಾಗ. ಬರ್ತ್. ಸೊ ಇವಾಗ ಪ್ರಿಂಟ್ ಆಯಿತು. ಸೊ ಇವಾಗ ಸೇಮ್ ವೇರಿಯೇಬಲ್ನ ನಾವು ಪಾಸ್ಕಲ್ ಕೇಸಲ್ಲಿ ಯೂಸ್ ಮಾಡಿ ನೋಡೋಣ. ಪಾಸ್ಕಲ್ ಕೇಸಲ್ಲಿ ಏನಾಗುತ್ತೆ, ಎಲ್ಲ ವರ್ಡಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಸೊ ಯಾವ ಥರ ಅಂದರೆ ಡೇಟ್ ಆಫ್ ಬರ್ತ್ ಈಕ್ವಲ್ ಟು 06/05/1997. ಸೊ ಇವಾಗ ನಾವು ಪ್ರಿಂಟ್ ಮಾಡೋಣ. ಓಕೆ, ನೆಕ್ಸ್ಟು ಸ್ನೇಕ್ ಕೇಸ್. ಸ್ನೇಕ್ ಕೇಸಲ್ಲಿ ಯಾವ ಥರ ಅಂದರೆ ನಾವು ಅಂಡರ್ಸ್ಕೋರ್ನ ಯೂಸ್ ಮಾಡಬೇಕು ಮಿಡ್ಲಲ್ಲಿ. ಸೊ ಅಂಡರ್ಸ್ಕೋರ್ನ ಯೂಸ್ ಮಾಡಬೇಕು, ಸ್ಮಾಲ್ ಲೆಟ್ರಲ್ಲಿ ಬರೆಯೋದು. ಸೊ ಯಾವ ಥರ ಅಂದರೆ ಡೇಟ್ ಅಂಡರ್ಸ್ಕೋರ್ ಆಫ್ ಅಂಡರ್ಸ್ಕೋರ್ ಬರ್ತ್ ಈಕ್ವಲ್ ಟು 06/05. ಸೊ ಇವಾಗ ಅದನ್ನ ಪ್ರಿಂಟ್ ಮಾಡೋಣ. ಡೇಟ್ ಅಂಡರ್ಸ್ಕೋರ್ ಆಫ್ ಅಂಡರ್ಸ್ಕೋರ್ ಬರ್ತ್. ಸೊ ಇವಾಗ ನಮ್ಮ ಡೇಟ್ ಆಫ್ ಬರ್ತ್ ಪ್ರಿಂಟ್ ಆಗುತ್ತೆ. ಪೈಥಾನಲ್ಲಿ ನಾವು ಇದು ಕೇಸ್ ಸೆನ್ಸಿಟಿವ್. ಸೊ ಕೇಸ್ ಸೆನ್ಸಿಟಿವ್ ಅಂದರೆ ಇವಾಗ ನಾವು ಸ್ಮಾಲ್ ಲೆಟ್ರಲ್ಲಿ ಬರೆದ್ರೇ ಅದು ಸ್ವಲ್ಪ ಬೇರೆ ವೇರಿಯೇಬಲು, ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದ್ರೂ ಅದು ಬೇರೆ ವೇರಿಯೇಬಲು. ಸೊ ಒಂದು ಲೆಟ್ರ್ ಏನಾದರೂ ಚೇಂಜ್ ಮಾಡಿದರೆ ಅದು ಬೇರೆ ವೇರಿಯೇಬಲ್ ಅಂತಲೇ ಕನ್ಸಿಡರ್ ಮಾಡುತ್ತೆ. ಸೊ ಯಾವ ಥರ ಅಂದರೆ ಇವಾಗ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಸೊ ಇವಾಗ ಇದೇ ಒಂದು ಬೇರೆ ವೇರಿಯೇಬಲು 06/05/1997. ನೆಕ್ಸ್ಟು ಡೇಟ್ ಆಫ್ ಬರ್ತ್, ಇದೇ ಬೇರೆ ವೇರಿಯೇಬಲು. ಸೇಮ್ ವರ್ಡ್ ಮಾತ್ರ ಸೇಮು, ಬಟ್ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಇರೋದ್ರಿಂದ ಬೇರೆ ವೇರಿಯೇಬಲ್ ಅಂತಲೇ ಅದು ಐಡೆಂಟಿಫೈ ಮಾಡುತ್ತೆ. ಇವಾಗ ಇದಕ್ಕೆ ನಾವು 10/03/1998 ಅಂತ ಹಾಕೋಣ. ಸೊ ಇವಾಗ ನಾವು ಪ್ರಿಂಟ್ ಮಾಡಿದರೆ, ಸೊ ಮೇಲ್ಗಡೆ ಇರೋ ವೇರಿಯೇಬಲ್ಲೇ ಬೇರೆ, ಕೆಳಗಡೆ ಇರೋ ವೇರಿಯೇಬಲ್ಲೇ ಬೇರೆ. ಇವಾಗ ಬೇರೆ ಬೇರೆ ವ್ಯಾಲ್ಯೂನೇ ಡಿಸ್ಪ್ಲೇ ಆಗುತ್ತೆ ನಮಗೆ. ಡೇಟ್ ಆಫ್ ಬರ್ತ್. ಸೊ ನೆಕ್ಸ್ಟ್ ಕೆಳಗಡೆ ಇರೋ ವೇರಿಯೇಬಲ್ನ ಪ್ರಿಂಟ್ ಮಾಡಿ ನೋಡೋಣ. ಡೇಟ್ ಆಫ್ ಸ್ಪೆಲ್ಲಿಂಗ್ ಆಯ್ತಾ.
ಸೊ ಇವಾಗ ಮೇಲ್ಗಡೆ ವೇರಿಯೇಬಲ್ ಡೇಟಾನೇ ಬೇರೆ ಡಿಸ್ಪ್ಲೇ ಆಯಿತು, ಕೆಳಗಡೆ ಇರೋ ವೇರಿಯೇಬಲ್ ಡೇಟಾನೇ ಬೇರೆ ಡಿಸ್ಪ್ಲೇ ಆಯಿತು. ಸೊ ಅದಕ್ಕೆ ಪೈಥಾನ್ ಕೇಸ್ ಸೆನ್ಸಿಟಿವ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಇವಾಗ ನಾವು ವೇರಿಯೇಬಲ್ಸ್ಗಳನ್ನ ಮಲ್ಟಿಪಲ್ ವೇರಿಯೇಬಲ್ಸ್ನ ಒಂದೇ ಲೈನಲ್ಲಿ ಯಾವ ಥರ ಬರೆಯೋದು ಅಂತ ನೋಡೋಣ. ಯಾವ ಥರ ಅಂದರೆ ಎಕ್ಸ್ ಕಾಮ ವೈ ಕಾಮ ಝೆಡ್, ಇದಕ್ಕೆ ನಾವು ಸಪ್ರೇಟ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಣ. 2, 4, 7. ಇವಾಗ ಇದು ಎಕ್ಸ್ ವೇರಿಯೇಬಲ್ಗೆ 2 ವ್ಯಾಲ್ಯೂ ಸೆಟ್ ಆಗುತ್ತೆ, ವೈ ವೇರಿಯೇಬಲ್ಗೆ 4 ವ್ಯಾಲ್ಯೂ, ಝೆಡ್ ವೇರಿಯೇಬಲ್ಗೆ 7 ವ್ಯಾಲ್ಯೂ ಸೆಟ್ ಆಗುತ್ತೆ. ಇವಾಗ ನಾವು ಇದನ್ನು ಪ್ರಿಂಟ್ ಮಾಡಿ ಚೆಕ್ ಮಾಡೋಣ. ಪ್ರಿಂಟ್ ಎಕ್ಸ್ ಈಕ್ವಲ್ ಟು, ಸೊ ಇವಾಗ 2 ಪ್ರಿಂಟ್ ಆಗಬೇಕು. ಸೊ 2 ಪ್ರಿಂಟ್ ಆಯಿತು. ನೆಕ್ಸ್ಟ್ ಪ್ರಿಂಟ್ ವೈ, ವೈ ಅಂದರೆ 4 ಪ್ರಿಂಟ್ ಆಗಬೇಕು. ಓಕೆ, ಪ್ರಿಂಟ್ ಝೆಡ್, ಓಕೆ 7 ಪ್ರಿಂಟ್ ಆಯಿತು. ಇವಾಗ ನಾವು ಒಂದೇ ವ್ಯಾಲ್ಯೂನ ಮಲ್ಟಿಪಲ್ ವೇರಿಯೇಬಲ್ಸ್ಗೆ ಯಾವ ಥರ ಅಸೈನ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಈಕ್ವಲ್ ಟು 10 ಅಂತ ಹಾಕೋಣ. ಇವಾಗ 10 ಅನ್ನೋ ವ್ಯಾಲ್ಯೂ ಎಲ್ಲ 3 ವೇರಿಯೇಬಲ್ಗಳಿಗೂ ಹೋಗಿ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಪ್ರಿಂಟ್ ಮಾಡಿ ಚೆಕ್ ಮಾಡೋಣ. ಪ್ರಿಂಟ್ ಎಕ್ಸ್, ಪ್ರಿಂಟ್ ವೈ, ಪ್ರಿಂಟ್ ಝೆಡ್. ಸೊ ಪ್ರಿಂಟ್ ಝೆಡ್. ಸೊ ಇವಾಗ ಎಲ್ಲ ವೇರಿಯೇಬಲ್ಗೂ 10 10 ಅಂತ ಅಸೈನ್ ಆಗಿದೆ.